ಬಳಸೋದು ವಿಧಾನ ಏನಪ್ಪ ಅಂದ್ರೆ 1 ಲೀಟರ್ ವಾಟರ್ ಬಾಟ್ಲಿಗೆ 7 ಹನಿಗಳನ್ನ ಹಾಕ್ಬಿಟ್ಟು ನಾವು ಬಳಸಬೇಕಾಗುತ್ತೆ. 1 ಲೀಟರ್ ವಾಟರ್ ಬಾಟ್ಲಿಗೆ 7 ಹನಿಗಳನ್ನ ಇದಕ್ಕೆ ಹಾಕ್ಬಿಟ್ಟು ಬಳಸಬೇಕಾಗತ್ತೆ. ಯಾವಾಗ ಕುಡಿಬೇಕಂತಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಇದನ್ನ. ಓಕೆ, ಯಾಕಂತಂದ್ರೆ ಆ ಹೊಟ್ಟೆ ಹಸಿವಾದಾಗ ನಮ್ಮ ಬಾಡಿಲಿ ಏನಪ್ಪಾ ಅಂತಂದ್ರೆ ಅಸಿಡ್ ಕ್ರಿಯೇಟ್ ಆಗುತ್ತೆ. ಊಟ ಮಾಡೋದಕ್ಕೋಸ್ಕರ ಅಸಿಡ್ ಕ್ರಿಯೇಟ್ ಆಗುತ್ತೆ. ಅವಾಗ ಅದಕ್ಕೆ ಆಹಾರ ಹಾಕಿದಾಗ ಅದೇನಪ್ಪಾ ಅಂತಂದ್ರೆ ಗ್ರೈಂಡಿಂಗ್ ಕೆಲಸ ಮಾಡ್ತಿರುತ್ತೆ. ಈಗ ಆ ಟೈಮಲ್ಲಿ ಮಿನರಲ್ಸ್ ಆದಾಗ ಏನಪ್ಪಾ ಅಂದ್ರೆ ಆ ಹಸಿವು ಕಡಿಮೆ ಆಗ್ತದೆ, ಚಯಾಪಚಯ ಕ್ರಿಯೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವೇನಪ್ಪಾ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು. ಮತ್ತೆ ಊಟ ಆದ ನಂತರ ನಾವು ಇದನ್ನ ತಿನ್ನಬಾರ್ದು. ಈ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅಂತಲ್ಲಪ್ಪ ಅಂದ್ರೆ ಕೆಲವೊಂದು ರೀತಿಯ ಫ್ಲೂಯಿಡ್ಗಳನ್ನ ರಿಲೀಸ್ ಮಾಡುತ್ತೆ. ಯಾಕಂದ್ರೆ ನಾವು ತಿಂದಿರುವಂತ ಆಹಾರ ಚೆನ್ನಾಗಿ ಡೈಜೆಷನ್ ಆಗಲಿ ಅಂತಂದ್ಬಿಟ್ಪ ಅಂದ್ರೆ ಕೆಲವೊಂದು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಕೆಲವೊಂದು ಫ್ಲೂಯಿಡ್ ರಿಲೀಸ್ ಮಾಡುತ್ತೆ. ಆವಾಗ ಕೂಡ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇದನ್ನ ಬಳಸಬಾರದು. ಮತ್ತೆ ಇನ್ನು ಯಾವ ಸಂದರ್ಭ, ಈಗ ಗರ್ಭಿಣಿ ಸ್ತ್ರೀಯರು ಇದನ್ನ ಬಳಸಬಾರದು. ಮಕ್ಕಳಿಗೆ ಏನಪ್ಪಾ ಅಂದ್ರೆ 1 ಗ್ಲಾಸಿಗೆ 1 ಅಥವಾ 2 ಹನಿಗಳನ್ನ ನಾವೇನಪ್ಪಾ ಅಂತಂದ್ರೆ ಸಜೆಸ್ಟ್ ಮಾಡಬಹುದು 1 ಗ್ಲಾಸ್ನಿಗೆ. ಮತ್ತೆ ಗೃಹಿಣಿಯರು ಬರಬಾರದು. ತಾಯಿಯ ಎದೆ ಹಾಲನ್ನ ಯಾರು ಕುಡಿಸ್ತಾರೆ ಅವರು ಕೂಡ ಕುಡಿಬಾರ್ದು. ಕಿಡ್ನಿ ಸಮಸ್ಯೆಯಿಂದ ಯಾರು ಬಳಸ್ತಾರೆ ಅವರು ಕುಡಿಬಾರ್ದು. ಮತ್ತೆ ಏನಾದರೂ ಗಂಭೀರ ಕಾಯಿಲೆಗಳಿತ್ತಂತಂದ್ರೆ ನಮ್ಮನ್ನು ಕರೆ ಮಾಡಿ ನಾವು ನಿಮ್ಗೆ ಅಡ್ವೈಸ್ ಮಾಡ್ತೇವೆ. ಜೊತೆಗೆ ಇನ್ನು ಯಾವ್ಯಾವ್ದು ಈಗ ಸೋರಿಯಾಸಿಸ್ ಇರ್ತದೆ, ಅದಕ್ಕೆ